ಸಿಮೆಂಟ್ ಮಿಕ್ಸಿ ಲಾರಿ ಚಾಲಕನ ಎಡವಟ್ಟಿನ ಕಾರಣಕ್ಕೋಸ್ಕರ ಮುದ್ದಾದ ಮಗುವೊಂದು ಸಾವನ್ನಪ್ಪಿದೆ. 1.5 ವರ್ಷದ ಪ್ರಣವ್ ದಾರುಣವಾಗಿ ಅಂತ್ಯ ಕಂಡಿದ್ದಾನೆ. ಬೆಂಗಳೂರಿನ ಕುಂದನಹಳ್ಳಿ ಕಾಲೋನಿಯಲ್ಲಿ ಘಟನೆ ಆಗಿದೆ. ಮೋಲ್ಡಿಂಗ್ ಕೆಲಸ ಮುಗಿಸಿ ಸಿಮೆಂಟ್ ಮಿಕ್ಸರ್ ವೇಗವಾಗಿ ಬಂದಿದೆ. ಈ ವೇಳೆ ಸ್ವಲ್ಪ ಅಂದರೆ ಆ ಏರಿಯಾದಲ್ಲಿ ಸ್ವಲ್ಪ ಡೌನಲ್ಲಿ ವಿದ್ಯುತ್ ತಂತಿ ಇತ್ತಂತೆ. ಇದು ವೇಗವಾಗಿ ಹೋಗಿದ್ದಕ್ಕೆ ಅದನ್ನು ಎಳೆದಿದೆ. ಪರಿಣಾಮ ಅದು ಕಾಂಪೌಂಡ್ಗೂ ಕೂಡ ಕನೆಕ್ಟ್ ಆಗಿತ್ತು. ಅದೆಲ್ಲವೂ ಕೂಡ ಕಿತ್ಕೊಂಡು ಬಂದಿದೆ. ತಂತಿಯನ್ನು ಎಳೆದು ತಂದ ಸಿಮೆಂಟ್ ಮಿಕ್ಸಿ ಲಾರಿ ವೈರಿಂಗ್ ಕಂಬ ಕಿತ್ತು ಬಂದು ಮನೆಯ ಗೋಡೆ ಕುಸಿತ ಆಗಿದೆ. ಕಾಂಪೌಂಡ್ ಬಳಿ ಆಟ ಆಡ್ತಾ ಇದ್ದ ಮಗು, ಒಳಗಡೆನೆ ಕಾಂಪೌಂಡ್ ಒಳಗೆ ಮಗು ಇತ್ತು, ಅದು ಉಸಿರು ಚೆಲ್ಲಿದೆ. ಗಂಭೀರವಾಗಿ ಗಾಯಗೊಂಡಿತ್ತು. ಬಟ್ ಆಸ್ಪತ್ರೆಗೆ ಸೇರಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ಮುದ್ದಾದ ಮಗುವನ್ನು ಕಳ್ಕೊಂಡು ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದ ಸ್ಥಳದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಹಳೆ ಮನೆ, ಅದೊಂದು ಸಾಂಪ್ರದಾಯಿಕವಾಗಿ ಕೆಳಗಡೆನೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿದ್ರು. ಆ ಪೈಪ್ ಇತ್ತು ಅಲ್ಲಿ ಮನೆ ಕಾರ್ನರಲ್ಲಿ, ಹಳೆ ಮನೆಯಲ್ಲೆಲ್ಲ ಹಾಗೆ ಕಾರ್ನರಲ್ಲಿ ಕೊಡ್ತಾ ಇದ್ರಲ್ಲ, ಹಂಗೆ ಕೊಟ್ಟಿದ್ರು. ಸ್ವಲ್ಪ ಡೌನಲ್ಲಿ ಇತ್ತದು. ಈ ವೆಹಿಕಲ್ ಕೂಡ ಅದೇ ಟೈಮಿಗೆ ಬಂದಿದೆ. ಚಾಲಕನ ನಿರ್ಲಕ್ಷ್ಯದ ಕಾರಣಕ್ಕೆ ಹಿಂಗಾಗಿದೆ. ಇಲ್ಲೇ ಇದ್ರಿ ಸರ್, ಆಟ ಆಡ್ಕೊಂಡು ಮನೆ ಮುಂದೆ ಗೇಟ್ ಹಾಕ್ಕೊಂಡು ಅದು ಗಾಡಿ ನೋಡಿ ಬಾಯ್ ಮಾಡ್ತಾ ಇತ್ತು. ನಾನು ಧೂಳು ಬರುತ್ತೆ ಅಂತ ಅದು ಹಿಂಗೆ ಎತ್ಕೊಳಕ್ಕೋ ಅಷ್ಟಿಗೆ ಇಬ್ಬರ ಮೇಲೂ ಒಂದೇ ಸತಿ ಎಲ್ಲ ಬಿದ್ದೋಯ್ತು. ಕಲ್ಲುಗಳು ನನ್ನ ಮೇಲೆ ಬಿತ್ತು, ಅದ್ರ ಮೇಲೆ ಒಟ್ಟಿಗೆ ಬಿತ್ತು. ಎಷ್ಟು ಕಾಪಾಡಬೇಕು ಅಂತ ಹೆಂಗೆ ಎತ್ಕೊಂಡು ಹೋಗಿ ಓಡೋದ್ರ ಬದುಕಲಿಲ್ಲ ಸರ್. ಅದು ಫಸ್ಟ್ ಮಗು ಸರ್ ನಂದು. ಇಲ್ಲಿ ಮನೆ ಒಳಗೆ ಆಡ್ತಾ ಇತ್ತು ಸರ್. ಅದು ಇಲ್ಲೇ ಬಾಗ್ಲ ಹತ್ರನೇ ಆಡ್ತಾ ಇತ್ತು. ಅದನ್ನ ಹಿಂಗೆ ಎತ್ಕೊಳಕ್ಕೆ ಹೋಗೋಷ್ಟಿಗೆ ಬಂದು ಇಬ್ಬರ ಮೇಲೆ ಒಂದೇ ಸತಿ ದಬ್ಬ ಅಂತ ಬಿದ್ದೋಯ್ತು. ಮಗುವಿಗೆ ತಲೆಗೆ ಏಟು ಬಿದ್ದಿದ್ರಿಂದ ಬ್ರೈನ್ ಡೆಡ್ ಆಗಿದೆ ಅಂತ ಅಂದ್ಬಿಟ್ರು. ಒಂದೇ ಸತಿ ಬದುಕಲ್ಲ ಅಂತ ಬಿಟ್ರು. ತಕ್ಷಣ ಎತ್ಕೊಂಡು ಹೋಗಿದ್ದೀರಿ ಸರ್. ನಾನು ನನ್ನ ತಮ್ಮ ಇದ್ದ, ನಮ್ಮಮ್ಮ ನಾನು ಎಲ್ಲ ಅಲ್ಲೇ ಇದ್ರಿ. ನಮ್ಮ ಕಣ್ಣು ಮುಂದೆನೆ ಬಿತ್ತು ನಮಗೆ. ತಕ್ಷಣ ಎತ್ಕೊಂಡು ಹೋದ್ರಿ, ಆದರೂ ಬದುಕಲಿಲ್ಲ ಮಗು. ತಲೆಗೆ ಏಟು ಬಿದ್ದಿದ್ರಿಂದ ಬದುಕಲಿಲ್ಲ. ಅಲ್ಲಿ ಹೇಳ್ತಾನೆ ಇದ್ದಾರೆ ಅಂತೆ ಸರ್ ವಯರು. ನಾವು ಒಳಗಿದ್ರಿ, ನಮಗೆ ಗೊತ್ತಿರಲಿಲ್ಲ. ಮಗು ಆಚೆ ಆ ಗಾಡಿ ಸೌಂಡಿಗೆ ಮಕ್ಕಳು ಆಡ್ತಾ ಇರೋದಕ್ಕೆ ಓಡೋಯ್ತು. ನಾನು ಅದ್ರ ಹಿಂದೆ ಓಡ್ ಬಂದೆ. ಅದು ಆ ರೋಡಲ್ಲಿ ಏನು ನಡೀತಿದ್ದು ನಮ್ಗೆ ಗೊತ್ತಿರಲಿಲ್ಲ. ಮಗು ಹಿಂಗೆ ಎತ್ಕೊಳಕ್ಕೆ ಹಿಂಗೆ ಹೋಗೋಷ್ಟಿಗೆ ನನ್ನ ಮೇಲೆ ಬಿತ್ತು. ನಾನು ಕಣ್ಣು ಬಿಡೋಷ್ಟಿಗೆ ಮಗು ಮೇಲೆ ಬಿದ್ದೋಯ್ತು ಸರ್. ಹಂಗೆ ಎತ್ಕೊಂಡು ಹೋದ್ರಿ ಅದನ್ನು. ಗೇಟ್ ಹಾರ್ಬಿಟ್ಟು ನಾನು ನಮ್ಮ ತಮ್ಮ ಎತ್ಕೊಂಡು ಹೋದ್ರಿ, ಆದರೂ ಬದುಕಲಿಲ್ಲ. ಅದು ಚಿನ್ನದಂತ ಮಗು ಹೋಯ್ತು. ಅವ್ರು ಓಡೋದ್ರಂತೆ ಸರ್. ನಾವು ಏನು ನೋಡಲಿಲ್ಲ. ನಾವೆಲ್ಲರೂ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದ್ರಿ ಸರ್. ಅದನ್ನು ನಾವು ಏನಾಯಿತು ಏನು ಅಂತ ನಮಗೇನು ಗೊತ್ತಿಲ್ಲ. ನಾವು ಬರೋಷ್ಟಿಗೆ ಮಗು ನೀವು ಹೋಗಿತ್ತು ಸರ್. ನಾವು ಯಾರು ಏನು ಇಲ್ಲಿರಲಿಲ್ಲ. ಎಲ್ಲರೂ ಮಗು ಹಿಂದೆ ಓಡೋದ್ರಿ. ನಮ್ಮ ತಮ್ಮ ಎತ್ಕೊಂಡು ಹೋದ, ಅವನ ಹಿಂದೆ ನಾವು ಹೋದ್ರಿ. ಇಲ್ಲಿ ಏನಾಯ್ತು